ತಿಂಗಳುಗಳ ಕಾಲ ಜಾಗತಿಕ ಸಮಸ್ಯೆಯಾಗಿ ಕಾಡಿದ ಮಧ್ಯಪ್ರಾಚ್ಯ ಬಿಕ್ಕಟ್ಟು ಅಂತ್ಯಗೊಂಡಿದೆ. ಇರಾನ್ ಮತ್ತು ಅಮೆರಿಕಗಳು ಒಪ್ಪಂದಕ್ಕೆ ಬಂದಿದ್ದು ಜೂನ್ 19ರಂದು ಒಪ್ಪಂದಕ್ಕೆ ಸಹಿ ಹಾಕಲಿವೆ. ಇದರಿಂದ ತೈಲ ಬಿಕ್ಕಟ್ಟು ಕೊನೆಗೊಳ್ಳಲಿದೆ. ಆದರೆ ಬೆಲೆ ಸ್ಥಿರತೆಗೆ ಇನ್ನೂ ಕೆಲವು ತಿಂಗಳ ಕಾಲ ಬೇಕಾಗಬಹುದು. ಈ ನಡುವೆ ಏರಿದ ಬೆಲೆಗಳು ಇಳಿಯುತ್ತವೆಯೋ ಎಂಬ ಕಾತರ ಜನಸಾಮಾನ್ಯರನ್ನ ಕಾಡುತ್ತಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಮತ್ತು ಇರಾನ್ ಸಂಸತ್ತಿನ ಸ್ಪೀಕರ್ ಮೊಹಮ್ಮದ್ ಬಘರ್ ಗಾಲಿಬಾಫ್ ಅವರು ಅಮೆರಿಕ ಮತ್ತು ಇರಾನ್ ನಡುವಿನ ತಿಳುವಳಿಕಾ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ ಎಂದು ಅಮೆರಿಕದ ಹಿರಿಯ ಅಧಿಕಾರಿಯೊಬ್ಬರು ಸೋಮವಾರ ತಿಳಿಸಿದ್ದಾರೆ. ಅಮೆರಿಕ ಮತ್ತು ಇರಾನ್ ತಮ್ಮ ಕದನ ವಿರಾಮವನ್ನು ವಿಸ್ತರಿಸಲು ಮತ್ತು ಪ್ರಮುಖ ಜಾಗತಿಕ ತೈಲ ಮಾರ್ಗವಾದ ಹಾರ್ಮುಜ್ ಜಲಸಂಧಿಯನ್ನ ಮತ್ತೆ ತೆರೆಯಲು ತಾತ್ಕಾಲಿಕ ಒಪ್ಪಂದಕ್ಕೆ ಬಂದಿವೆ. ಒಪ್ಪಂದಕ್ಕೆ ಶುಕ್ರವಾರ ಜಿನೀವಾದಲ್ಲಿ ಸಹಿ ಹಾಕುವ ನಿರೀಕ್ಷೆ ಇದೆ. ಆದರೆ ಹಲವು ವಿವರಗಳು ಇನ್ನೂ ಸ್ಪಷ್ಟವಾಗಿಲ್ಲ. ಒಪ್ಪಂದ ಅಂತಿಮಗೊಂಡರೂ ಸಹ ಜಲಸಂಧಿಯ ಮುಚ್ಚುವಿಕೆಯಿಂದ ಉಂಟಾದ ಅಸ್ತವ್ಯಸ್ತ ಸ್ಥಿತಿಯಿಂದಾಗಿ ಇಂಧನ ಮಾರುಕಟ್ಟೆಗಳು ಸ್ಥಿರಗೊಳ್ಳಲು ತಿಂಗಳುಗಳ ಕಾಲ ಬೇಕಾಗಬಹುದು. ವಾಸ್ತವದಲ್ಲಿ ಅಡೆತಡೆಗಳು ಇನ್ನೂ ಉಳಿದಿವೆ. ಲೆಬಾನ್ನಲ್ಲಿ ತಾನು ವಶಪಡಿಸಿಕೊಂಡ ಪ್ರದೇಶಗಳಿಂದ ಹಿಂದೆ ಸರಿಯುವುದಿಲ್ಲ ಎಂದು ಇಸ್ರೇಲ್ ಹೇಳ್ತಾ ಇದೆ. ಅಲ್ಲಿ ಅದು ಇನ್ನೂ ಹೆಜ್ಬುಲ್ಲಾ ವಿರುದ್ಧ ಹೋರಾಡ್ತಾ ಇದೆ. ಇಸ್ರೇಲ್ ಒಪ್ಪಂದದ ಭಾಗವಾಗಿಲ್ಲದ ಕಾರಣ ಅದು ಪರಿಸ್ಥಿತಿಯನ್ನ ಮತ್ತಷ್ಟು ಸಂಕೀರ್ಣಗೊಳಿಸಬಹುದು. ಯಾವುದೇ ಅಂತಿಮ ಒಪ್ಪಂದವು ಲೆಬಾನಿನ ಹೋರಾಟವನ್ನ ಕೊನೆಗೊಳಿಸುವುದನ್ನು ಒಳಗೊಂಡಿರಬೇಕು ಎಂದು ಇರಾನ್ ಕೂಡ ಹೇಳಿದೆ. ಇರಾನ್ ವಿದೇಶಾಂಗ ಸಚಿವಾಲಯದ ವಕ್ತಾರ ಇಸ್ಮಾಯಿಲ್ ಬಘೇ ಅವರು ಅಮೆರಿಕ ಇರಾನ್ ಒಪ್ಪಂದ ಮತ್ತು ಸಂಬಂಧಿಕ ಪ್ರಾದೇಶಿಕ ವಿಷಯಗಳ ಕುರಿತು ಇರಾನ್ನ ನಿಲುವನ್ನು ವಿವರಿಸಿದ್ದಾರೆ. 1953ರ ದಂಗೆಯ ಐತಿಹಾಸಿಕ ಕುಂದುಕೊರತೆಗಳಿಂದಾಗಿ ಇರಾನ್ನೊಂದಿಗೆ ವಿಶ್ವಾಸವನ್ನ ಬೆಳೆಸಲು ಯುನೈಟೆಡ್ ಸ್ಟೇಟ್ಸ್ಗೆ ದೀರ್ಘ ಹಾದಿ ಬೇಕಾಗಬಹುದು ಎಂದು ಅವರು ಹೇಳಿದರು. ಅಪನಂಬಿಕೆ ಆಳವಾಗಿ ಬೇರೂರಿದ್ದು ಅದನ್ನು ತ್ವರಿತವಾಗಿ ಪರಿಹರಿಸಲು ಸಾಧ್ಯವಿಲ್ಲ ಎಂದು ಅವರು ಹೇಳಿದರು. ರಾಜತಾಂತ್ರಿಕ ಸಿದ್ಧತೆಗಳ ಭಾಗವಾಗಿ ಈ ವಾರ ಸ್ವಿಟ್ಜರ್ಲೆಂಡ್ನಲ್ಲಿ ಅಮೆರಿಕದೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕುವ ಮೊದಲು ಪ್ರಾದೇಶಿಕ ಭೇಟಿಗಳನ್ನು ಯೋಜಿಸಲಾಗಿದೆ ಎಂದು ಬಘೇ ಹೇಳಿದರು. ಲೆಬಾನಿನ್ನ ಸಾರ್ವಭೌಮತ್ವ ಮತ್ತು ಪ್ರಾದೇಶಿಕ ಸಮಗ್ರತೆಯನ್ನ ಗೌರವಿಸುವುದು ಅಮೆರಿಕದೊಂದಿಗಿನ ಮಧ್ಯಂತರ ತಿಳುವಳಿಕಾ ಒಪ್ಪಂದದಲ್ಲಿ ಸೇರಿದೆ ಎಂದು ಅವರು ಹೇಳಿದರು ಮತ್ತು ಲೆಬಾನಿನ್ ಆ ಚೌಕಟ್ಟಿನ ಪ್ರಮುಖ ಭಾಗವಾಗಿದೆ ಎಂದು ಹೇಳಿದರು. ಯಾವುದೇ ಒಪ್ಪಂದವು ಇರಾನ್ ವಿರುದ್ಧದ ಹಿಂದಿನ ಕ್ರಮಗಳನ್ನು ಕಡೆಗಣಿಸುವುದನ್ನು ಅರ್ಥೈಸುವುದಿಲ್ಲ. ತಾವು ಹುತಾತ್ಮರು ಎಂದು ಹೇಳಿರುವುದಕ್ಕೆ ನ್ಯಾಯ ಬೇಕಾಗತ್ತೆ ಮತ್ತು ಇರಾನ್ ಅಂತಹ ಸಮಸ್ಯೆಗಳನ್ನು ಅಂತಾರಾಷ್ಟ್ರೀಯವಾಗಿ ದಾಖಲಿಸುತ್ತೆ ಮತ್ತು ಎತ್ತುತ್ತದೆ ಎಂದರು. ಪಾಕಿಸ್ತಾನದ ಮಧ್ಯಸ್ಥಿಕೆಯಲ್ಲಿ ಶಾಂತಿ ಒಪ್ಪಂದ ನಡೆದಿದ್ದು ವಾಷಿಂಗ್ಟನ್ ಮತ್ತು ಟೆಹರಾನ್ ಎರಡೂ ಒಪ್ಪಂದವನ್ನು ದೃಢಪಡಿಸಿದೆ. ಜೂನ್ 19ರಂದು ಸ್ವಿಟ್ಜರ್ಲೆಂಡ್ನಲ್ಲಿ ಅಧಿಕೃತ ಸಹಿ ಸಮಾರಂಭ ನಡೆಯಲಿದೆ ಎಂದು ಸುದ್ದಿ ಸಂಸ್ಥೆ ಅಸೋಸಿಯೇಟೆಡ್ ಪ್ರೆಸ್ ವರದಿ ಮಾಡಿದೆ. ಇರಾನ್ನೊಂದಿಗಿನ ಒಪ್ಪಂದ ಪೂರ್ಣಗೊಂಡಿದೆ ಎಂದು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಿಸಿದ್ದಾರೆ ಮತ್ತು ಅಮೆರಿಕದ ನೌಕಾ ದಿಗ್ಬಂಧನವನ್ನು ತೆಗೆದುಹಾಕುವುದಾಗಿ ಹೇಳಿದ್ದಾರೆ. ಜಾಗತಿಕ ಹಡಗು ಸಾಗಣೆಗಾಗಿ ಹಾರ್ಮುಜ್ ಜಲಸಂಧಿಯನ್ನ ಮತ್ತೆ ತೆರೆಯಲು ಅವರು ಒಪ್ಪಿಕೊಂಡಿದ್ದಾರೆ. ಈ ಕ್ರಮವು ಅಂತಾರಾಷ್ಟ್ರೀಯ ಕಡಲ ಸಂಚಾರವನ್ನು ಪುನರಾರಂಭಿಸಲು ಅನುವು ಮಾಡಿಕೊಡುತ್ತೆ ಎಂದು ಟ್ರಂಪ್ ಹೇಳಿದರು. ವಿಶ್ವದ ಅತ್ಯಂತ ನಿರ್ಣಾಯಕ ಜಲಮಾರ್ಗಗಳಲ್ಲಿ ಒಂದಾದ ಮೂಲಕ ತೈಲ ಸಾಗಣೆಯನ್ನ ನಿರ್ಬಂಧಗಳಿಲ್ಲದೆ ಪುನರಾರಂಭಿಸಬಹುದು ಎಂದು ಸೂಚಿಸಿದರು. ಇರಾನ್ನ ಉಪ ವಿದೇಶಾಂಗ ಸಚಿವ ಕಜಿಮ್ ಘರಿಬಾಬಡಿ ಈ ಒಪ್ಪಂದವು ಉಭಯ ದೇಶಗಳ ನಡುವಿನ ಯುದ್ಧಕ್ಕೆ ತಕ್ಷಣದ ಅಂತ್ಯವನ್ನು ತರುತ್ತೆ ಎಂದು ಬಣ್ಣಿಸಿದ್ರು ಮತ್ತು 2 ತಿಂಗಳೊಳಗೆ ಅಂತಿಮ ಒಪ್ಪಂದಕ್ಕಾಗಿ ಮಾತುಕತೆಗಳು ಪ್ರಾರಂಭವಾಗಲಿವೆ ಎಂದು ಹೇಳಿದರು. ಲೆಬಾನಿನ್ ಸೇರಿದಂತೆ ಎಲ್ಲಾ ವಿಧಗಳಲ್ಲಿ ಮಿಲಿಟರಿ ಕಾರ್ಯಾಚರಣೆಗಳನ್ನು ಶಾಶ್ವತವಾಗಿ ಕೊನೆಗೊಳಿಸಲು ಎರಡೂ ಕಡೆಯವರು ಒಪ್ಪಿಕೊಂಡಿದ್ದಾರೆ ಎಂದು ಪಾಕಿಸ್ತಾನಿ ಪ್ರಧಾನಿ ಶಹಬಾಜ್ ಶರೀಫ್ ಹೇಳಿದ್ದಾರೆ. ಒಪ್ಪಂದಕ್ಕೆ ಕಾರಣವಾದ ಮಧ್ಯಸ್ಥಿಕೆ ಪ್ರಕ್ರಿಯೆಯನ್ನು ಬೆಂಬಲಿಸಿದ್ದಕ್ಕಾಗಿ ಕತಾರ್, ಸೌದಿ ಅರೇಬಿಯಾ ಮತ್ತು ಟರ್ಕಿಯ ನಾಯಕರಿಗೆ ಶರೀಫ್ ಧನ್ಯವಾದ ಅರ್ಪಿಸಿದರು.